ನೀರು ಬಾಟ್ಲ್ ಅಲ್ಲೇ ಇದಣ್ಣ ನೋಡಿ, ದಪ್ಪ ಸೌಂಡು. ಓಹೋ 390 ಓಡಿಸ್ತಾ ಇದೀವಿ ಗುರು ಇವತ್ತು. ಹೆಂಗೆ ಹೋಗುತ್ತಂದರೆ ಗಾಡಿ ಮಾತ್ರ ಕೈ ಬಿಡಬೇಕಷ್ಟೇ ನೀವು, ಡ್ರನ್ ಅಂತೆ. ಚಿಕ್ಕದಲ್ಲಿ ದಮ್ಮಿರ್ಬೇಕು ಗಾಡಿ ಓಡ್ಸೋಕ್ಕಿದು. ಈ ಗಾಡಿ ಓಡ್ಸೋಕ್ಕೆ ಚಿಕ್ಕದಲ್ಲಿ ದಮ್ಮಿರಬೇಕು. ನೋಡಿ, ಬೇರೆಯವ್ರ ಗಾಡಿ ಜಾಸ್ತಿ ಹೊಡಿಬಾರ್ದು, ಲಿಮಿಟಲ್ಲಿ ಹೊಡಿತಿದ್ದೀವಿ. ಅಣ್ಣ ನನ್ನ ಹತ್ರ ಸ್ಕೂಟಿ ಇತ್ತು, ನಾನು 390 ತೊಗೊಳ್ತೀನಿ ಅಂದರೆ ಆಗಲ್ಲ ಗುರು. ಈ ಗಾಡಿನ ಕಂಟ್ರೋಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇ ಅಣ್ಣ ನನ್ನ ಹತ್ರ ಸ್ಕೂಟಿ ಐತೆ GT 650 ತೊಗೊಳ್ತೀನಿ ಅಂದರೆ ನೀವು ಯೋಚನೆ ಮಾಡ್ಬೋದು. ಈ ಗಾಡಿನ ಮಾತ್ರ ಚಾನ್ಸೇ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ, ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು. ನೋಡಿ, ಅಣ್ಣನಿಗೆ ನನ್ನ ಗಾಡಿ 250 ಓಡಿಸ್ಬಿಟ್ಟು ಹೆಂಗೋ ಅನಿಸಿದೆ ಅವ್ರಿಗೆ ಫೀಲು. ಒಂಥರ ಯಾವುದಪ್ಪ ಇದು, ಒಳ್ಳೆ 390 ಡೈರೆಕ್ಟ್ 250 ಓಡಿಸಿದ್ರೆ ಒಳ್ಳೆ ಯಾವುದಪ್ಪ ಇದು, ಈ ಗಾಡಿ ಇಷ್ಟು ಸ್ಲೋ ಹೋಗ್ತೈತೆ ಅನಿಸ್ತಿದೆ ಅವರಿಗೆ. ಈ ಗಾಡಿ ಇಷ್ಟ ಆದವರಿಗೆ ಬೇರೆ ಗಾಡಿ ಇಷ್ಟ ಆಗೋದಿಲ್ಲ. ಸ್ವಲ್ಪ ಬ್ರೇಕಿಂಗಲ್ಲಿ ಇದೆ ಪ್ರಾಬ್ಲಮ್, ಬೋಬ್ಲಿಂಗ್ ಆಗ್ತಿದೆ. ಓಹ್, ಈ ನಮ್ಮದು KGF ಅಲ್ಲಿ ಡೈಲಾಗ್ ಇದೆ ಗೊತ್ತಾ, ರಾಕಿ ಬೆಂಕಿ ಇದ್ದಂಗೆ ದುಶ್ಮನ್ ಪೆಟ್ರೋಲ್ ಅಂತ. ಅದೇ ಥರ ಇದು ಅಷ್ಟೇ, ಗಾಡಿ ಇದು ಬೆಂಕಿ ಇದ್ದಂಗೆ. ಈ ಕೈದೆಲ್ಲ ಆ್ಯಸ್ಲೇಟ್ರ್ ಕೈ ಮತ್ತು ಈ ಆ್ಯಸ್ಲೇಟ್ರು ಇದು ಒಂಥರ ಪೆಟ್ರೋಲ್ ಇದ್ದಂಗೆ. ಪೆಟ್ರೋಲ್ ಇದೆ ಗಾಡಿಯಲ್ಲಿ, ಆದರೆ ಇದು ಎಕ್ಸ್ಟ್ರಾ ಪೆಟ್ರೋಲು. ಇದು ಎಷ್ಟು ಕೊಡ್ತೀವೋ ಅದು ಜಾಸ್ತಿ ಉರಿಯುತ್ತೆ. ದಾಗ 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 ಅಂತ. ಏನು ಮಜಾ ಗುರು ಈ ಗಾಡಿ ಓಡ್ಸೋಕೆ. ನನ್ನ ಗಾಡಿ ಕೊಟ್ಬಿಟ್ಟಿದ್ದೀನಿ, ತೊಗೊಂಡ್ಬಿಡ್ತೀನಿ ಸೊಯ್ ಅಂತ. ಈ ಗಾಡಿದೆ ಫೀಲೇ ಡಿಫ್ರೆಂಟ್ ಅಪ್ಪ. ಏನಾದರೂ ಹೇಳಿ, ಈ ಗಾಡಿ ಫೀಲ್ ಮಾತ್ರ ಯಾವ ಗಾಡಿಯಲ್ಲೂ ಬರಲ್ಲ ಗುರು, ಯಾವ ಗಾಡಿಯಲ್ಲೂ ಬರಲ್ಲ. ನೀವು 1000cc ಗಾಡಿ ತೊಗೊಂಬಂದ್ರು ಅಷ್ಟೇ, ಈ ಗಾಡಿ ಫೀಲ್ ಮಾತ್ರ ಬರಲ್ಲ. ಈ ಏರೋಪ್ಲೇನು ರಾಕೆಟ್ ಲಾಂಚ್ ಆಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗ್ತಾ. ಈ ಗಾಡಿ ಅದು ಇಲ್ಲ, ಸೈ ಅಂತ ಸೀದಾ ಮೇಲ್ಗಡೆನೇ ಹೋಗುತ್ತಿದ್ದು. ಇಡ್ತೀನಿ ಈ ಗಾಡಿ ಮಾತ್ರ ಒಂದು ದಿವಸ ತೊಗೊಳ್ತೀನಿ ಬ್ರೋ. ಏನಾದರೂ ಆಗಲಿ 390 ಆದರೂ ನನ್ನ ಲೈಫಲ್ಲಿ ಒಂದು 390 ಇಡಲೇಬೇಕು ಅಂತ ಆಸೆ, ತುಂಬ ಆಸೆ ನನಗೆ. ಇಡ್ತೀನಿ. Not your ordinary Royal Enfield, brother. This is the rocket.
ಸ್ವಲ್ಪ ಬ್ರೇಕಲ್ಲಿ ಇಶ್ಯೂ ಇದೆ. ಅಣ್ಣ ಹೇಳ್ದಂಗೆ ಸ್ವಲ್ಪ ಬ್ರೇಕಲ್ಲಿ ಇಶ್ಯೂ ಇದೆ, ಜಾಮ್ ಆಗ್ತಿದೆ. ಬ್ರೇಕ್ ಪ್ಯಾಡ್ ಹೋಗಿದೆ ಅನಿಸುತ್ತೆ, ನನಗೆ ಯಾಕೋ ಡೌಟು. ಅವ್ರಿಗೆ ಅಭ್ಯಾಸ ಆಗಿದೆ ಓಡಿಸಿ, ಸೊ ಅವರಿಗೆ ಅಷ್ಟೊಂದು ಇದಾಗಲ್ಲ. ಹೊಸೊಬ್ರಿಗೆ ಸ್ವಲ್ಪ ಫೀಲ್ ಆಗುತ್ತೆ. ಯಾಕಂದರೆ ನಿಮಗೆ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇರಲಿ, ಏನೇ ಟೆನ್ಷನ್ ಇರಲಿ, ಏನೇ ಆಗಲಿ ಗುರು, ಒಂದು 390 ತಗೊಳ್ಳಿ, ನಕ್ಕ ನಿಂಗೆ ಕೊಡ್ಕೊಂಡು ಹೋಗ್ಬಿಟ್ರೆ ಈ ಫೀಲೇ ಬೇರೆ. ಯಾರಪ್ಪ ಈ ಗಾಡಿ ಮಾಡಿದವನು, ಪುಣ್ಯಾತ್ಮ, ಒಂದು ದೊಡ್ಡ ನಮಸ್ಕಾರ, ಸಲ್ಯೂಟು. ಒನ್ ಆ್ಯಂಡ್ ಓನ್ಲಿ ಪೀಸ್ ಗುರು. ಈ ಥರ ಗಾಡಿ ಯಾವನು ಮಾಡೋದು ಇಲ್ಲ, ಈ ಥರ ಗಾಡಿ ವಾಪಸ್ ಬರೋದು ಇಲ್ಲ. ಸ್ವಲ್ಪ ಓವಲ್ ಆಗ್ತಿದೆ, ವಿಂಡಿಗೆ ಅನ್ಸುತ್ತೆ. ನೂರು 120 ಲೆಕ್ಕನೇ ಇಲ್ಲ ಗಾಡಿಗಿದು. ಈ ಗಾಡಿಗೆ ಲೆಕ್ಕನೇ ಇಲ್ಲ. 120 100 ಎಲ್ಲ. ಅಣ್ಣ ನಿಂದು ಹಾರ್ಟ್ ಏನಾದರೂ ಸ್ವಲ್ಪ ಇದಾಗಿದ್ರೆ, ವೀಕ್ ಆಗಿದ್ರೆ ಈ ಗಾಡಿ ಓಡಿಸ್ಬೇಡ್ರಿ. ಅಣ್ಣ ಮಾರ್ತೀನಿ ಅಂತಿದ್ರು, ನಾನು ಒಂದು ಜೊತೆ ಕೇಳಿ ನೋಡ್ತೀನಿ ಎಷ್ಟು ಕೊಡ್ತೀರ ಅಂತ. ಇಂಥ ಗಾಡಿ ಮಾತ್ರ ಬಿಡಬಾರ್ದು ಗುರು. ಹೋಗೋಣ, ಹೋಗೋ 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 ಹೋಗೋ. मौसम तो ऐसा लग रहा है दिल गार्डन गार्डन हो रहा है। ओह गॉड, एक बार दिला दे। ಇದು ಗೊತ್ತಾ ಗಾಡಿ ಓಡ್ಸೋಕ್ಕೆ? ಬಂದೆ ಅವ್ರು ಆಕ್ಸಿಲೇಟರ್ ಕೊಡ್ತಾವ್ರೆ ಸುಯಿ ಅಂತ. ಈ ಗಾಡಿ ಓಡಿಸಿದವರಿಗೆ 250 ಅವರಿಗೆ ಒಂಥರ ಇದು. ಬಿಟ್ಟರೆ ಲೈಫಲ್ಲಿ ಇಂಥ ಗಾಡಿ ಒಂದು ಇಡಲೇಬೇಕುರಪ್ಪ. ಅದು 1000 cc ಅವೆಲ್ಲ ಆಮೇಲೆ ನೋಡೋಣ, ಅದು ನೆಕ್ಸ್ಟಿಂದು. ಈ ಗಾಡಿ ಇಡಲೇಬೇಕು. ಅವನು ಪ್ರಾಪರ್ ಅವ್ನು ರೈಡರ್ ಅಂದರೆ ಈ ಗಾಡಿ ಮಾತ್ರ ಇಡಲೇಬೇಕು. ಸುಮಾರು ದಿನ ಆಗಿತ್ತು ನಾನು ಓಡಿಸಿದೆ 390. ನಂದು ಫ್ರೆಂಡ್ ಸರ್ಕಲಲ್ಲಿ ಯಾರೂ ಇಲ್ಲ. ನಾನು ಗಾಡಿ 390 ಓಡಿಸ್ಬೇಕು, ಅಣ್ಣನಿಗೆ ಮಾತಾಡಿಸ್ಬೇಕಂತ 70 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಆಯಿತಾ. ಅಂದರೆ ಈ ಗಾಡಿಗಳಿರೋ ಕ್ರೇಜೇ ಹಂಗೆ ನೋಡಿ. ಈ ಗಾಡಿ ಓಡ್ಸೋಕ್ಕೆ ಬರೀ ಸ್ಕಿಲ್ಸ್ ಇದ್ರೆ ಸಾಲದು, ತಿಕ್ಕದಲ್ಲಿ ದಮ್ಮು ಇರಬೇಕು ಈ ಗಾಡಿ ಹೊಡಿಯೋಕ್ಕೆ. ಅದೊಂದು ಡೈಲಾಗ್ ಇದೆಯಲ್ಲ, there are so many animals and jackals in the forest, but there will be only one king. If only he is the single, it will be the king of the jungle. ಈ ಗಾಡಿ ಮಾಡಿದವನಿಗೊಂದು ಚುಮ್ಮ, ಅಮ್ಮ ಚುಮ್ಮ ಗುರು, ನಿನಗೊಂದು ಚುಮ್ಮ. ನಡಿಯೋಣ ಸೈಡಿಂದ ಹೋಗ್ಲಾ? ಹೆಲ್ಮೆಟ್ ಹಾಕೊಂಡು ಕಣ್ಣಲ್ಲಿ ನೀರು ಬಂತಂದರೆ
ಹೋಗ್ತೈತೆ ಗುರು ಗಾಡಿ, ಏನು ಹೋಗ್ತೈತೆ ಗುರು ಗಾಡಿ, ಏನು ಹೋಗ್ತೈತೆ. ರಾಕೆಟ್ ಗುರು, ಇದು ರಾಕೆಟ್ ಬ್ರೋ. ಅಬ್ಸಲ್ಯೂಟ್ ಮಾನ್ಸ್ಟರ್ ಬ್ರದರ್, ಅಬ್ಸಲ್ಯೂಟ್ ಮಾನ್ಸ್ಟರ್. ನೋಡಿ, ಒಂದು ಸತಿ ಈ ಗಾಡಿ ಯಾರಿಗಾದ್ರೂ ಇಷ್ಟ ಆಗೋಯ್ತು ಅಂದರೆ KTM. ಅಣ್ಣ ಟೀ ಕುಡಿ ಅಣ್ಣ. ಬೇರೆ ಗಾಡಿಗಳು ಇಷ್ಟ ಆಗೋ ಸೀನೇ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.